ನಮಸ್ತೆ. ಇಂದು ನಾವು ನಿರ್ದೇಶಕ ತತ್ವಗಳು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಎಂಬ ಬಹಳ ಮುಖ್ಯವಾದ ಮತ್ತು ವಿಶೇಷವಾದ ವಿಷಯದ ಬಗ್ಗೆ ಮಾತನಾಡೋಣ. ನಿಮ್ಮ ಅಪ್ಪ ಅಮ್ಮ ಅಥವಾ ನಿಮ್ಮ ಶಿಕ್ಷಕರು ನಮ್ಮ ದೇಶ ಭಾರತವನ್ನು ಎಲ್ಲರಿಗೂ ತುಂಬ ಸಂತೋಷ ಮತ್ತು ನ್ಯಾಯಯುತವಾದ ಸ್ಥಳವನ್ನಾಗಿ ಮಾಡಲು ದೊಡ್ಡ ದೊಡ್ಡ ಯೋಜನೆಯನ್ನು ಹೊಂದಿದ್ದಾರೆ ಎಂದು ಊಹಿಸಿಕೊಳ್ಳಿ. ಇಲ್ಲಿ ವಾಸಿಸುವ ಎಲ್ಲ ಜನರಿಗೆ ಹೇಗೆ ಸಹಾಯ ಮಾಡಬೇಕು ಎಂಬುದರ ಬಗ್ಗೆ ಅವರಿಗೆ ಬಹಳಷ್ಟು ವಿಚಾರಗಳು ಇವೆ. ಈ ನಿರ್ದೇಶಕ ತತ್ವಗಳು ನಮ್ಮ ಸರ್ಕಾರಕ್ಕೆ, ಅದು ನಮ್ಮ ದೇಶವನ್ನು ಆಳುವ ಜನರ ಗುಂಪು, ನಮಗೆಲ್ಲರಿಗೂ ಉತ್ತಮವಾಗಿಸಲು ಅವರು ಏನು ಮಾಡಬೇಕು ಎಂಬುದರ ಬಗ್ಗೆ ವಿಶೇಷ ನಿಯಮಗಳು ಅಥವಾ ಸಲಹೆಗಳಂತೆ ಇವೆ. ಅವು ನಮ್ಮ ದೇಶವು ಬೆಳೆಯಲು ಅಥವಾ ಪ್ರಗತಿ ಹೊಂದಲು ಮತ್ತು ಸಂತೋಷವಾಗಿರಲು, ಗುರಿ ಮತ್ತು ಸಂತೋಷವಾಗಿರಲು ಗುರಿಗಳು ಅಥವಾ ಉದ್ದೇಶಗಳಂತೆ ಇವೆ. ಎಲ್ಲರಿಗೂ ಸಾಮಾಜಿಕ ನ್ಯಾಯ ಸಿಗುವುದನ್ನು ಖಚಿತಪಡಿಸಿಕೊಳ್ಳಲು ಅವರು ಬಯಸುತ್ತಾರೆ. ಅಂದರೆ ಸಮಾಜದಲ್ಲಿ ಎಲ್ಲ ಜನರಿಗೂ ನ್ಯಾಯ ಸಿಗಬೇಕು. ಇದು ಕಡಿಮೆ ಶಕ್ತಿ ಹೊಂದಿರುವ ಜನರ ಗುಂಪುಗಳು, ಅಂದರೆ ವಿಶೇಷ ಬೆಂಬಲ ಬೇಕಾಗಿರುವ ದುರ್ಬಲ ವರ್ಗದವರಿಗೆ ಸಹಾಯ ಮಾಡುವುದನ್ನು ಒಳಗೊಂಡಿದೆ. ಜೀವನೋಪಾಯ, ಬದುಕಲು ಹಣ ಸಂಪಾದಿಸುವ ಒಂದು ಮಾರ್ಗ, ಮತ್ತು ಶೋಷಣೆ, ಲಾಭಕ್ಕಾಗಿ ಯಾರನ್ನಾದರೂ ಅನ್ಯಾಯವಾಗಿ ನಡೆಸಿಕೊಳ್ಳುವುದು ನಿಲ್ಲಿಸುವುದು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಅವರು ಮಾತನಾಡುತ್ತಾರೆ. ಈ ತತ್ವಗಳು ಎಲ್ಲಾ ನಾಗರಿಕರಿಗೆ, ಅಂದರೆ ಕಾನೂನುಬದ್ಧವಾಗಿ ದೇಶದಲ್ಲಿ ವಾಸಿಸುವ ನಾವೆಲ್ಲರೂ ಸ್ವಾತಂತ್ರ್ಯ ಮತ್ತು ಸಮಾನತೆ, ಎಲ್ಲರಿಗೂ ಒಂದೇ ಆಗಿರುವುದು ಮತ್ತು ನ್ಯಾಯಯುತವಾಗಿರುವುದು ಮುಂತಾದವುಗಳನ್ನು ಖಚಿತಪಡಿಸಿಕೊಳ್ಳಲು ಬಯಸುತ್ತವೆ. ಅವರು ಭ್ರಾತೃತ್ವ, ಅಂದರೆ ಸಹೋದರತ್ವ ಅಥವಾ ಸ್ನೇಹ ಬಗ್ಗೆಯೂ ಮಾತನಾಡುತ್ತಾರೆ. ಆದ್ದರಿಂದ ನಮ್ಮ ದೇಶವನ್ನು ಪರಿಪೂರ್ಣ ಅಥವಾ ಅತ್ಯುತ್ತಮ ಸ್ಥಳವನ್ನಾಗಿ ಮಾಡಲು ಸರ್ಕಾರವು ಈ ದೊಡ್ಡ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಪ್ರಯತ್ನಿಸುತ್ತದೆ.